ಕಣೋ ನಮ್ ತಲೆ ಜಿಲ್ಲೆಗೆ ನಡೀರಮ್ಮ ಎಸ್ಕೆ ಬಾಗನ. I don't like it. I don't like it. What is this ಕಾಂತ? What is this? ನೋಡಿಲಿ, ಇಡೀ ದೇಶನೇ ಅಣ್ಣನ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಈ ಗ್ರೇಟ್ ಲೇಡಿ ಬೆಂಗಳೂರಿನಲ್ಲಿ ಸಿಕ್ಕೋ ಲೋಕಲ್ ಬಿಸ್ಕಿ ಕೊಡ್ದು ಹೆಂಗೆ ರಸ್ತೆಯಲ್ಲಿ ಉರುಳು ಸೇವೆ ಮಾಡ್ತಿದ್ದಾಳೆ ಅಂತ. ನಮ್ಮ ದೇಶದ ಎಲ್ಲಾ ಹಳ್ಳಿ ಹೆಣ್ಮಕ್ಳು ಬೆಳಗ್ಗೆನ ಎದ್ದು ಮೈ ಮುರಿದು ಕೆಲಸ ಮಾಡಿ ಕತ್ಲಾಗೋಷ್ಟರಲ್ಲಿ ಮನೆ ಸೇರಿ ಗಂಡನಿಗೆ ಮಕ್ಕಳಿಗೆ ಮುದ್ದೆ ಮಾಡಿ ಹಾಕ್ತಾರೆ. ಆದ್ರೆ ಈ ಮಹಾತಾಯಿ ಪ್ಯಾಟೆಗೆ ಹೋಗಿ ಸಂತೆ ಮಾಡ್ಕೊಂಡು ಮನೆ ಸೇರಮ್ಮ ಅಂದ್ರೆ ಬೆಂಗಳೂರಲ್ಲಿ ಸಿಗೋ ಮಾಲ್ಟ್ ಬಿಸ್ಕಿ ಕೊಡ್ದು ರೋಡ್ ತುಂಬಾ ಎಲ್ಲ ಉರುಳು ಸೇವೆ ಮಾಡ್ತಾ ಒಳಗೆ ಸೇರಿದರೆ ಗಂಡು ಹುಡುಗಿ ಆಗುವಳು ಗಂಡು ಅಂತಿದ್ದಾಳೆ. ಕಾಲ ಕೆಟ್ಟಾಯ್ತು ಕಾಂತ, ಕಾಲ ಕೆಟ್ಟಾಯ್ತು. ನೋಡದ್ ಯಾಕಂತ ಹೆಂಗೆ ಹಾಡ್ತಿದ್ದಾಳೆ ಅಂತ. ಇವಳು ಕುಡ್ದಿರೋ ರೇಂಜ್ ನೋಡಿದ್ರೆ ಬೆಳಕು ಹರಿದ್ರು ಎಚ್ಚರ ಆಗೋ ಸ್ಥಿತಿಯಲ್ಲಿಲ್ಲ. ಇವಳನ್ನ ಮದುವೆ ಮಾಡಿಕೊಂಡ ಪುಣ್ಯಾತ್ಮ ಗಂಡುಗಲಿ ಕುಮಾರನೇ ಬಂದು ಹೊತ್ಕೊಂಡು ಹೋಗ್ಬೇಕಾಗುತ್ತೇನೋ ಯಾರಿಗ್ ಗೊತ್ತ. ಇವಳ ಕತೆ ಹಾಗಿರ್ಲಿ, ಈ ಪೋರಿ ಫೋಟೋ ನೋಡಿಲಿ. ಎಲ್ಲರೂ ಮೈ ತುಂಬಾ ಖಾದಿ ಬಟ್ಟೆ ತೊಟ್ಕೊಂಡು ತಲೆಗೆ ಒಂದು ಗಾಂಧಿ ಟೋಪಿ ಹಾಕೊಂಡು ಅಣ್ಣ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಈ ಮಲಯಾಳಿ ಮಲ್ಲಿ ಕೊಟ್ಟಿ ಯೋಗಿತಾ ಬಟ್ಟೆ ಬಿಚ್ಕೊಂಡು ತ್ರಿವರ್ಣ ಧ್ವಜನ ಪೇಂಟಿಂಗ್ ಬಳಕೊಂಡು ನಾನು ಸಪೋರ್ಟ್ ಮಾಡ್ತೀನಿ ಅಂತಿದ್ದಾಳಲ್ಲ, ಏನಂತ ಹೇಳ್ಬೇಕು ಇವಳಿಗೆ? ನಾನ್ ಸೆನ್ಸ್. ನೋಡ್ಕಂತ ಇವಳು ಹೇಗೆ ಸಖತ್ತಾಗಿ ಪೋಸ್ ಕೊಡ್ತಿದ್ದಾಳೆ ಅಂತ ನೋಡೋ. ಇವಳ ಈ ಗೆಟಪ್ ನ ನೋಡಿ ಹುಡುಗಿರ್ನ ಚುಡಾಯಿಸೋದ್ ಬಿಟ್ಟು ಪ್ರಾಂಪ್ಟ್ ಆಗಿ ಅಣ್ಣಗೆ ಸಪೋರ್ಟ್ ಮಾಡ್ತಿರೋ ನಮ್ಮ ಹುಡುಗರು ಗೋಳು ಏನಾಗ್ಬೇಡಕಂತ. ನಮ್ ಹುಡುಗರು ಯೋಗಿತಾ ಬೆನ್ ಹತ್ತಿದ್ರೆ ಪರವಾಗಿಲ್ಲ, ಇಂಡಿಯಾ ಫ್ಲಾಗ್ ನೋಡಿ ಸಿಕ್ಕಾಪಟ್ಟೆ ರೊಚ್ಚಿಗೆದ್ದು ಪಕ್ಕದ ಪಾಕಿಸ್ತಾನದ ಹುಡುಗರು ಈ ಯೋಗಿತಾಳನ್ನ ಎತ್ತಾಕೊಂಡು ಹೋಗಿ ಏನಾದ್ರೂ ಮಾಡ್ಬಿಟ್ರೆ ಏನ್ ಗತಿ ಅಂತ ಭಯ ಶುರುವಾಗಿದೆ ನನಗೆ. ಅಷ್ಟೇ ಅಲ್ಲಾಡಿಯಾರ್, ಇದು ಸಾಲದು ಅಂತ ಬಿಲ್ ಪಾಸ್ ಆಗದೆ ಇದ್ರೆ ಮೈ ಮೇಲೆ ಅಳಿದು ಉಳಿದಿರೋ ಇದಿಷ್ಟು ಬಟ್ಟೆನ ಬೆಚ್ಚಿ ಬೆತ್ತಲೆಯಾಗಿ ಸ್ಟ್ರೈಕ್ ಮಾಡ್ತೀನಿ ಅಂತ ಬೇರೆ ಹೇಳಿದಾಳೆ. ಅಣ್ಣನ ಹೋರಾಟಕ್ಕೆ ಮಣೆ ಹಾಕ್ತಾ ಇರೋ ಈ ನಮ್ಮ ಪ್ರೈಮ್ ಮಿನಿಸ್ಟರ್ ಸಿಂಗ್ ಜಿ ಅಂಡ್ ರಾಹುಲ್ ಜಿ ಇವಳ ಈ ಸ್ಟೇಟ್ಮೆಂಟ್ ಗಾದ್ರೂ ಬೆಚ್ಚಿ ಬೀಳಬಹುದೇನೋ ಯಾರಿಗ್ ಗೊತ್ತು ಕಾಂತ. ಈ ಮಲಯಾಳಿ ಕುಟ್ಟಿ ಪೋಸ್ ಕೊಡೋದು ಆ ಕಡೆ ಇರ್ಲಿ, ಪಾಪ ನಮ್ಮ ಆಂಗ್ರಿ ಯಂಗ್ ಮ್ಯಾನ್ ವೀರಾಧಿ ವೀರ ಆಲ್ರೌಂಡರ್ ಸೂರ ನಮ್ಮ ಯುವಿ ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದ ಜುಮ್ ಜುಮ್ ಕಿಮ್ ಶರ್ಮಾ ನಿನ್ನ ಸಹವಾಸ ಬೇಡ ಅಂತ ಬೇರೆ ಯಾವನ್ನೋ ಮ್ಯಾರೇಜ್ ಆದ್ಮೇಲೆ ಯುವರಾಜ್ ಸಿಂಗ್ ಬ್ಯಾಟಿಂಗ್ ಫಾರ್ಮ್ ಕಳ್ಕೊಂಡು ತುಂಬಾ ಫೀಲ್ ಆಗ್ಬಿಟ್ಟಿದಾರಲ್ಲ ಡಿಯರ್. ಏನ್ ಮಾಡೋದು ನೋಡಲಿ, ಫೀಲಿಂಗ್ ನಿಂದ ಏನಂತ ಹಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡಿನ. ಪ್ರಿಯ ಪ್ರಿಯ क्यों भुला दिया. ಕಿಮ್ ಶರ್ಮಾಳ ಮೋಹದ ಮಲೆಯಲ್ಲಿ ಬಿದ್ದು ಒದ್ದಾಡಿದಂತ ಈ ನಮ್ಮ ಗ್ರೇಟ್ ಬ್ಯಾಟ್ಸ್ಮನ್ ನೋಡಿದ್ಯಾಕಂತ ಹೆಂಗೆ ಹಾಡು ಹೇಳ್ತಿದ್ದಾರೆ ಪಾಪ. ಮತ್ತೆ ಯಾರನ್ನ ತಂದು ಕೊಟ್ರೆ ಯುವರಾಜ್ ಸಿಂಗ್ ಈ ತರ 6-4 ಹೊಡೆದು ಇಂಡಿಯಾನ ಗೆಲ್ಲಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಡಿಯರ್, ಯೋಚನೆ ಮಾಡ್ತಾ ಇದ್ದೀನಿ. ಯುವಿ ಲವ್ ವಿಷಯ ಆ ಕಡೆ ಇರಲಿ, ನಮ್ಮ ಎಡ್ಡಿಜಿಗೆ ತುಂಬಾ ಆಂಟಿಮೆಂಟ್ ಆಗಿರೋ ನಮ್ಮ ರವಿಶಂಕರ್ ಗುರೂಜಿ ಅಣ್ಣನ ಹೋರಾಟಕ್ಕೆ 10 ಕೋಟಿ ಕೊಟ್ಟಿದ್ದಾರೆ ಅಂತ ಹರದನಹಳ್ಳಿ ದೇವೇಗೌಡರ ಪುತ್ರ ಮಿಸ್ಟರ್ ಕೊಮ್ಮಿ ಹೇಳ್ತಾ ಇದ್ರೆ ಕೋಮ್ಸ್ ಹೀಗೆ ಹೇಳಿದ್ದೆ ತಡ ಗುರೂಜಿ ತಾಕತ್ತಿದ್ರೆ 10 ಕೋಟಿ ಕೊಟ್ಟಿದ್ದೀನಿ ಅಂತ ಸಾಬೀತ್ ಮಾಡ್ಲಿ. ನಾನು ಅನಾದಿ ಕಾಲದಿಂದಲೂ ಬೆಳೆಸ್ಕೊಂಡು ಬಂದಿರೋ ಈ ನನ್ನ ಬ್ಲಾಕ್ ಅಂಡ್ ವೈಟ್ ಗಡ್ಡನ ಬೋಳ್ಸ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಸದ್ಯ ನನ್ನ ನಿನ್ನ ಪುಣ್ಯ, ಈ ಜನಗಳ ಪುಣ್ಯ ಅಷ್ಟೇ ಹೇಳಿರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ಅಂದಿದ್ರೆ ನಮ್ಮ ಮಂಜುನಾಥ ಸ್ವಾಮಿ ಗತೆ ಏನಾಗ್ಬೇಡ ಅಲ್ವಾ ಡಿಯರ್. ಇವರಿಬ್ಬರ ಈ ಜಟಾಪಟಿ ನೋಡಿ ಗುರೂಜಿ ಭಕ್ತರು ಗುರ್ರ ಅಂತ ಇದ್ರೆ ಕುಂ ಶಿಷ್ಯರು ಒಳಗೆ ಕಿಸಿತಾ ಇದಾರಂತೆ. ಹೋಗ್ಲಿ ಬಿಡು ಕಾಂತ, ದೊಡ್ಡೋರ್ ವಿಷಯ ನನಗೆ ನಿನಗೆ ಯಾಕೆ ಬೇಕು? ಇಲ್ಲಿ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ, ತಲೆ ಕೆಟ್ಟ ಗೊಬ್ಬರಾಗೋಗಿದೆ. ಇಲ್ಲಿ ಎಲ್ಲವೂ ವಿಚಿತ್ರ ಆದರೂ ಸತ್ಯ. ನಡಿ ಕಾಂತ ಹೋಗೋಣ, ವೀಕೆಂಡ್ ಬೇರೆ ಇದೆ. ಗುಬ್ಬಿ ಪಕ್ಕ ಇರೋ ದೊಡ್ಡ ಗುಣಿ ಕೆರೆಯಲ್ಲಿ ಬೋಟಿಂಗ್ ಮಾಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ.